ನಮಸ್ಕಾರ. ಆ, ಈ ರೀತಿ ವಿಡಿಯೋ ಮಾಡೋ ಒಂದು ಅವಶ್ಯಕತೆ ಬರಬಾರ್ದಾಗಿತ್ತು. ಗುರುವಾರ ರಾಜ್ಯದ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ವಾಡಿಕೆಯಂತೆ ರಾಜ್ಯದ ಘನವೆತ್ತ ರಾಜ್ಯಪಾಲರು ಬಂದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದರು. ಅವರು ಭಾಷಣ ಮಾಡಿದ ಬಗ್ಗೆ ಭಾಷಣ ಪೂರ್ತಿ ಓದಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದ ಇವತ್ತು ಎದ್ದಿದೆ. ಶುಕ್ರವಾರ ಆ ಕುರಿತು ವಿಧಾನಸಭೆಯಲ್ಲಿ ಮತ್ತೆ ಈ ವಿಚಾರ ಪ್ರಸ್ತಾಪ ಆದಾಗ ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಸಂವಿಧಾನದ ಕೆಲವು ಭಾಗಗಳನ್ನ ಉಲ್ಲೇಖ ಮಾಡಿ ರಾಜ್ಯಪಾಲರು ಕೆಲವು ಸಂವಿಧಾನದ ನಡವಳಿಕೆಯ ವಿರುದ್ಧ ಅವರು ನಡ್ಕೊಂಡಿದ್ದಾರೆ ಅನ್ನೊಂದಷ್ಟು ವಿಚಾರವನ್ನು, ಒಂದು ರೀತಿಯ ಆರೋಪವನ್ನು ಅವರು ಮಾಡಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ನಿಂತ್ಕೊಂಡು ಅವರು ಯಾವುದು ಸಂವಿಧಾನದ ಪರಿಚ್ಛೇದಗಳನ್ನ ಓದಿದ್ರು ಅದನ್ನೇ ಮತ್ತೆ ಓದಿ ಯಾವ ರೀತಿ ರಾಜ್ಯಪಾಲರು ಈ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ, ಅವರಿಂದ ಏನು ಕೂಡ ಲೋಪ ಆಗಿಲ್ಲ, ಅವರಿಂದ ಏನೂ ಆಗಿಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ. ಆಗ ಸಚಿವ ಸಂಪುಟದ ಒಬ್ಬ ಘನವೆತ್ತ ಸಚಿವರು, ಮಾನ್ಯ ಸಚಿವರು ಮಧ್ಯೆ ಮಧ್ಯೆ ಪ್ರವೇಶ ಮಾಡಿ ನನ್ನ ಮಾತಿಗೆ ಅಡ್ಡ ಹಾಕ್ತಾಯಿದ್ರು. ನಾನು ಮನವಿ ಮಾಡಿಕೊಂಡೆ, ದಯವಿಟ್ಟು ಈಗ ಬನ್ನಿ, ಇದು ಗಂಭೀರವಾದ ವಿಚಾರ, ನಿಮ್ಮ ಖಾತೆದು ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳಿದೆ. ಅವ್ರು ಮತ್ತೆ ಮತ್ತೆ ಎದ್ದು ನಿಂತಾಗ, ಯಾಕಂದರೆ ಎಚ್ ಕೆ ಪಾಟೀಲ್ ಅವರು ಭಾಳ ದೀರ್ಘವಾಗಿ ಮಾತಾಡಿದ ನಾನು ಉತ್ತರ ಕೊಡಬೇಕಾಗಿತ್ತು. ನನಗೂ ಕೂಡ ಪ್ರಾಯಶಃ ನಾನು ತಾಳ್ಮೆ ಕೆಡಬಾರ್ದಾಗಿತ್ತು ಏನೋ, ತಾಳ್ಮೆ ಕೆಟ್ಟು ನೋಡಿ ಅಂತ ವಾಡಿಕೆ ಮಾತೇನಿದೆ, ತುಂಬ ಅವಸರ ಮಾಡೋರಿಗೆ, ಒಂದು ರೀತಿ ತೊಂದರೆ ಕೊಡೋಂಗೆ ಮಾಡೋರಿಗೆ ಮಧ್ಯೆ ಮಧ್ಯೆ ಪ್ರವೇಶ ಮಾಡ್ತಾಯಿದ್ರೆ ವಾಡಿಕೆ ಮಾತು ಅಂದರೆ 7 ತಿಂಗಳು ಊಟಂಗೆ ಆಡ್ತೀಯಲ್ಲಯ್ಯ ಅಂತ ಹೇಳೋದು ವಾಡಿಕೆ ಮಾತು. ಅದು ಚಿಕ್ಕ ವಯಸ್ಸಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ನಾನು ಆ ಮಾತನ್ನು ನಾನು ಹೇಳಿದೆ. ಆ ಮಾತನ್ನು ಕೇಳಿದ ಮೇಲೆ ಆ ಸಚಿವರು ಕೂತ್ಬಿಟ್ರು, ಏನು ಮಾತಾಡಲಿಲ್ಲ. ಆದರೆ ಮತ್ತೆ ಯಾರೋ ಇನ್ನೊಬ್ಬರು ಅವರ ಸಚಿವ ಸಂಪುಟ ಇನ್ನೊಬ್ಬ ಸದಸ್ಯರು ಹೋಗಿ ಅವ್ರನ್ನ ಕೇಳ್ತಿದ್ರು, ಅವ್ರು ಏನು ಗೊತ್ತಾ ಹೇಳಿದ್ದು ಅಂತ. ಸೊ ಎದ್ದು ನಿಂತ್ಕೊಂಡು ಒಂದಷ್ಟು ಗಲಾಟೆ ಆಯಿತು ಅದ್ರ ಬಗ್ಗೆ. ನಾನು ಹೇಳಿದೆ, ಇದು ಸಹಜ ಮಾತು. ಮತ್ತು 7 ತಿಂಗಳಿಗೆ ಮಕ್ಕಳು ಹುಡೋದು, ಇವತ್ತು ನನ್ನ ಮಗಳು ಕೂಡ ಪೀಡಿಯಾಟ್ರಿಷಿಯನು, ಅನೇಕ ಸಂಗತಿಗಳು ನೋಡಿದ್ದೀವಿ ನಾವು. ವಾಡಿಕೆ ಮಾತದು, ಅವಸರ ಮಾಡ್ತಾಯಿದ್ರೆ, ಒಂದು ಇಮಿಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದ್ರೆ ಆ ರೀತಿ ಹೇಳ್ತಾರೆ. ನಾನು ಹೇಳಿದೆ, ಅಕಸ್ಮಾತು ನಾನು ಹೇಳಿರೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ನಾನು ದಯವಿಟ್ಟು ಅದನ್ನು ವಾಪಸ್ ತೊಗೊಳ್ತಾ ಇದ್ದೀನಿ. 7 ತಿಂಗಳು 9 ತಿಂಗಳಿಲ್ಲ, ತೆಗೆದುಬಿಡಿ, ಕಡ್ತದನ್ನೇ ತೆಗೆದುಬಿಡಿ ಅಂತ ನಾನೇ ಕೇಳ್ಕೊಂಡೆ. ಸುಧಾ ಸಿದ್ದರಾಮಯ್ಯನವರು ನಿಂತ್ಕೊಂಡು ಕಡ್ತದ ತೆಗೀರಿ ಅಂದರೆ ಅಲ್ಲಿ ಮುಗಿದೋಯ್ತದ. ಆಮೇಲೆ ನಾನು ಮುಂದುವರಿಸಿದೆ. ನಾನು ಯಾವ ರೀತಿ ರಾಜ್ಯಪಾಲರು ಅಪಚಾರ ಎಸಗಿಲ್ಲ ಅನ್ನೋದು ನಾನು ಮುಂದುವರಿಸಿದೆ. ಅದು ಒಂದು ಭಾಗ. ನಾನದು ಮುಗಿದ ಅಧ್ಯಾಯ ಅಂತ ಅಂದ್ಕೊಂಡಿದ್ದೆ. ನಾನೇ ಖುದ್ದಾಗಿ ಆಮೇಲೆ ಹೋಗಿ ಆ ಸಚಿವರ ಹತ್ರ, ಆ ಸಚಿವರಿಗೆ ಯಾರು ಮಾರ್ಗದರ್ಶನ ಮಾಡೋದು ಅವ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ, ಡಾಕ್ಟರ್ ಪರಮೇಶ್ವರ್ ಹತ್ರ, ಎಲ್ಲರ ಹತ್ರ ಕೂಡ ಮಾತಾಡಿದೆ. ಈ ಕುರಿತು ನಾನು ಮಾತಾಡಿದ್ವು, ಅದು ಬೇರೆ ವಿಚಾರ. ಅದು ಇತ್ತೀಚೆಗೆ ಬಳ್ಳಾರಿನಲ್ಲಿ ನಮ್ಮ ಶಾಸಕರಾದ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಲಿಕ್ಕೆ ಹೋಗಿ ಅದರಿಂದ ಉಂಟಾದ ಗಲಾಟೆ ಎಲ್ಲನೂ ಕೂಡ ಇನ್ನೂ ಮಾಸಿಲ್ಲ. ಅದು ಇನ್ನೊಬ್ಬರ ಶಾಸಕರ ಅಂಗರಕ್ಷಕ ಹಾರಿಸಿದ ಗುಂಡಿಂದ ಅದೇ ಪಕ್ಷದ ಒಬ್ಬ ಕಾರ್ಯಕರ್ತ ತೀರ್ಕೊಂಡಿದ್ದು ಕೂಡ ನಾವು ನೋಡಿದ್ದೀವಿ. ಅದಿನ್ನೂ ಮಾಸಿಲ್ಲ. ಅದು ಅಂತಹ ಸಮಯದಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಗುರುವಾರ ನಡೆದ ಘಟನೆ, ಶುಕ್ರವಾರ ನಾನು ಮಾತಾಡಿದ್ರ ಬಗ್ಗೆ ನಿನ್ನೆ ನನ್ನ ಮನೆಗೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನನ್ನ ಮೇಲೆ ಭಾಳ ಕೆಟ್ಟ ಪದಗಳನ್ನ ಉಪಯೋಗಿಸಿರೋ ಪೋಸ್ಟರ್ಗಳನ್ನ ಅಂಟಿಸಿ, ತಾವೇ ಪೋಸ್ಟರ್ ಅಂಟಿಸ್ತಾ ಇರೋದನ್ನ ವಿಡಿಯೋ ತಗೊಂಡು, ತಾವೆಲ್ಲ ನಿಂತ್ಕೊಂಡು ಸೆಲ್ಫಿ ತಗೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅವರು. ನಂತರ ಪೊಲೀಸರು ಬಂದರು, ಆ ಪೋಸ್ಟರ್ಸ್ ಎಲ್ಲ ನೋಡಿದ್ರು, ಅದು ಬೇರೆ ವಿಚಾರ. ನನಗೆ ಬೇಜಾರಾಗ್ತಾ ಇರೋದು, ಬ್ಯಾನರ್ದ ಗಲಾಟೆ ನಡೀತಾ ಇದೆ, ಎಲ್ಲ ಗೊತ್ತು. ನಾನು ಮಾತಾಡಿ ವಾಡಿಕೆ ಮಾತನ್ನು ನಾನು ಹೇಳಿದೆ,
ಆದರೂ ಕೂಡ ಅದು ಯಾಕೋ ಸರಿ ಹೋಗಲಿಲ್ಲ ಅಂತ ಅನ್ನಿಸ್ದಾಗ ಅದನ್ನು ನಾವೇ ತೆಗೆದಾಕಿ ಅಂತಲೂ ಕೂಡ ತೆಗೆದಿದ್ದಾರೆ. ತಿಳಿಯಾಗಿ ಆಮೇಲೆ ಕಲಾಪ ನಡೆದಿದೆ. ವಿಧಾನಸಭಾ ಕಲಾಪದಲ್ಲಿ ನಡೆದಿರೋ ಒಂದು ವಿಚಾರವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಪೋಸ್ಟರ್ ಅಂಟಿಸಿರೋದು ಮತ್ತು ಭಾಳ ಕೆಟ್ಟದಾಗಿ ನನ್ನ ಸಂಸ್ಕೃತಿ ಬಗ್ಗೆ, ನಾನು ಮಹಿಳೆಯರಿಗೆ ಅವಮಾನ ಮಾಡಿದ್ದೀನಿ, ಅಗೌರವ ತೋರಿಸಿದ್ದೀನಿ ಅನ್ನೋ ಬಗ್ಗೆ ಮಾತಾಡಿರೋದು ತುಂಬ ಬೇಸರದ ವಿಚಾರ ಇದು. ಆ್ಯಂಡ್ ನಾನು ಸಮಾಜದಲ್ಲಿ ಒಂದಷ್ಟು ನೀತಿ ನಡವಳಿಕೆಯನ್ನು ನಾನು ರೂಢಿಸ್ಕೊಂಡು ಬೆಳೆದಿದ್ದೀನಿ. ನಾನು ನಿನ್ನೆ ಮೊನ್ನೆ ರಾಜಕಾರಣಕ್ಕೆ ಬಂದವನಲ್ಲ. 2 ಸಲ ಕಾರ್ಪೊರೇಟರ್ ಆಗಿ 6 ಸಲ ಎಮ್ ಎಲ್ ಎ ಆಗಿದ್ದೀನಿ. ಅಪ್ಪಿತಪ್ಪಿ ಕೂಡ ನನಗೆ ಆ ಭಾವನೆಯೂ ಬರೋದಿಲ್ಲ, ಆ ರೀತಿ ಮಾತುಗಳು ಬರೋದಿಲ್ಲ. ಮಾತಿನ ಆ ಓಗದಲ್ಲಿ ಮಧ್ಯೆ ಪ್ರವೇಶ ಮಾಡಿದಾಗ ವಾಡಿಕೆಯ ಮಾತನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಹೇಳಿಲ್ಲ. ಆದರೆ ನನಗನ್ಸುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಈ ರೀತಿ ಪ್ರಕರಣಗಳನ್ನ ಯಾವ ದೃಷ್ಟಿಯಿಂದ ನೋಡಬೇಕೋ ಆ ದೃಷ್ಟಿಯಿಂದ ನೋಡಬೇಕು. ಮತ್ತು ಉನ್ನತ ಸ್ಥಾನದಲ್ಲಿರೋರೆ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದನ್ನ ಕಾರ್ಯಕರ್ತರು ನೋಡ್ತಾರೆ. ನಾವು ನೋಡ್ತಾ ಇದ್ದೀವಿ ಇವತ್ತು ರಾಜ್ಯದಲ್ಲಿ ಯಾವ ರೀತಿ ಪದ ಬಳಕೆ ಆಗ್ತಾ ಇದೆ ಅಂತ. ಕೊಪ್ಪಳದ ಒಬ್ಬರು ಶಾಸಕರು ಒಂದು ಮಹಿಳೆ ಮೇಲೆ ಆಗಿರೋ ಅತ್ಯಾಚಾರನ ಸಣ್ಣ ಘಟನೆ ಅಂತ ಅಂದಿರೋದು. ಕಾಂಗ್ರೆಸ್ಸಿನ ರಾಜೀವ್ ಗೌಡ ಪೌರಾಯುಕ್ತೆಗೆ ಮಾತಾಡಿರೋದು, ಇವೆಲ್ಲ ನೋಡಿದ್ದೀವಿ ನಾವು. ಈ ಹಿನ್ನೆಲೆಯಲ್ಲಿ ನಿನ್ನೆ ನನ್ನ ಮನೆ ಮುಂದೆ ನಾನು ಇಲ್ಲದೇ ಇರುವಾಗ ಆಗಿರೋ ಘಟನೆ ನಿಜಕ್ಕೂ ಒಂದು ರೀತಿ ಕನಿಕರ ಅನಿಸುತ್ತೆ. ಆ ಕಾರ್ಯಕರ್ತರಿಗೆ ಏನು ಗೊತ್ತಿಲ್ಲ, ಅವರಿಗೆ ಅದರಿಂದ ಆಗುವ ಪರಿಣಾಮನೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಎಲ್ಲ ರಾಜಕೀಯ ಪಕ್ಷದ ಕಾರ್ಯಕರ್ತರಿಗೆ ಹೇಳೋದು, ಸನ್ನಿವೇಶನ ಪೂರ್ತಿ ತಿಳ್ಕೊಂಡು ನೀವು ಮುಂದಿನ ಹೆಜ್ಜೆ ಇಡಿ. ಸುಮ್ಮನೆ ಆವೇಶಕ್ಕೆ ಕೀಳು ಪ್ರಚಾರದ ಗೀಳುಗೋಸ್ಕರ ಈ ರೀತಿ ಕಾರ್ಯ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ನಾನು ಯಾವುದೇ ಅಗೌರವದಿಂದ ಕೂಡಿದ ಮಾತುಗಳನ್ನ ಆಡಿಲ್ಲ. ವಾಡಿಕೆಯ ಒಂದು ಗಾದೆ ಅಥವಾ ನಾಣ್ಣುಡಿ ಅದನ್ನು ಅಲ್ಲಿ ಹೇಳಿದ್ದೇನೆ ಹೊರತು ಇನ್ಯಾವುದೇ ಒಂದು ಉದ್ದೇಶ ಇಲ್ಲ ಅಂತ ಇನ್ನೂ ಸಲ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ.